Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 47ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚತುರ್ಭುಜ ABCDಯ ಕೋನಗಳು A, B, C ಮತ್ತು D ಹಾಗೂ ಅವುಗಳ ಅನುಪಾತ 1:2:3:4 ಇವುಗಳಲ್ಲಿದ್ದರೆ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಚತುರ್ಭುಜದ ಕೋನಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಅವುಗಳ ಅನುಪಾತವನ್ನ ನಾವು 1x 2x 3x ಹಾಗೂ 4x ಅಂತ ಭಾವಿಸಿದ್ರೆ, ಸೊ ಇಲ್ಲಿ ಚತುರ್ಭುಜದ ಗುಣಲಕ್ಷಣದಲ್ಲಿ ಯಾವುದೇ ಒಂದು ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿ ಕೋನ, ಸೊ ಇವುಗಳ ಮೊತ್ತ ಏನಾಯ್ತು 360 ಡಿಗ್ರಿ ಆಗಿರುತ್ತೆ. ಸೊ ಈಗ ನಾವು ಎಕ್ಸ್ ಅನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಇಲ್ಲಿ ಎಕ್ಸ್ ಏನಾಗುತ್ತೆ, 4 + 3 7 9 10 10x ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಎರಡೂ ಬದಿಯಲ್ಲೂ ನಾವು 10ರಿಂದ ಭಾಗಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ 10. 0ಗೆ 0 ಹೋದ್ರೆ ಎಕ್ಸ್ ಈಸ್ ಈಕ್ವಲ್ ಟು 36 ಡಿಗ್ರಿ ಬಂದಿದೆ. ಸೊ ಎಕ್ಸ್ ನ ಬೆಲೆ ಸಿಕ್ಕಿದೆ ನಮ್ಗೆ. ಸೊ ಈಗ ನಾವು ಪ್ರತಿಯೊಂದು ಕೋನದ ಅಳತೆಯನ್ನ ಹೇಳ್ಬೋದು. ಓಕೆ, ಸೊ ಕೋನ ಎ ಅನ್ನ ತಗೊಂಡ್ರೆ ಕೋನ ಎ ಇಸ್ ಈಕ್ವಲ್ ಟು 1x ಅಲ್ವಾ. ಸೊ ಇವುಗಳ ಅನುಪಾತ, ಸೊ 1 ಇಂಟು ಎಕ್ಸ್, ಸೊ 1 ಇಂಟು 36 ಇಸ್ ಈಕ್ವಲ್ ಟು 36 ಡಿಗ್ರಿ. ಸೊ ಕೋನ ಬಿ ಇಸ್ ಈಕ್ವಲ್ ಟು 2x, ಸೊ 2 ಇಂಟು 36 ಡಿಗ್ರಿ ಇಸ್ ಈಕ್ವಲ್ ಟು 72 ಡಿಗ್ರಿ. ಕೋನ ಸಿ ಈಸ್ ಈಕ್ವಲ್ ಟು 3x, ಸೊ 3 ಇಂಟು 36 ಡಿಗ್ರಿ ಈಸ್ ಈಕ್ವಲ್ ಟು 108 ಡಿಗ್ರಿ. ಕೋನ ಡಿ ಈಸ್ ಈಕ್ವಲ್ ಟು 4x, 4 ಗುಣಿಸು 36 ಡಿಗ್ರಿ ಈಸ್ ಈಕ್ವಲ್ ಟು 144 ಡಿಗ್ರಿ ಆಗತ್ತೆ. ಹಾಗಾದ್ರೆ ಇಲ್ಲಿ ಚತುರ್ಭುಜದ ಕೋನಗಳ ಅಳತೆಗಳು ಕ್ರಮವಾಗಿ 36 ಡಿಗ್ರಿ, 72 ಡಿಗ್ರಿ, 108 ಡಿಗ್ರಿ ಮತ್ತು 144 ಡಿಗ್ರಿ ಆಗಿದೆ. ಸೊ ಇವುಗಳ ಮೊತ್ತ ಏನ್ ಹೇಳಿ 360 ಡಿಗ್ರಿಗೆ ಸಮನಾಗುತ್ತೆ. ಥ್ಯಾಂಕ್ ಯು.